ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡು ಕೈ ಶಾಸಕರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಅವೆಲ್ಲವೂ ಕೂಡ ಸುಳ್ಳು. ಯಾವ ರೆಸಾರ್ಟ್ಗೆ ಯಾರೂ ಕೂಡ ಬಂದಿಲ್ಲ. ನಾಟ್ ಅವೇರ್ ಆಫ್ ಇಟ್. ನನಗೆ ಯಾರೂ ಹೇಳಿಲ್ಲ. ಏಗಲ್ಟನ್ ಮುಚ್ಚಿದೆ, ರಿಪೇರಿಗಾಗಿ ಮುಚ್ಚಿದೆ ಅಂತ ಹೇಳ್ತಾ ಇದ್ರು. ನನಗೆ ಪಾರ್ಟಿ ಹೈಕಮಾಂಡ್ನವರು ಏನೂ ಕೂಡ ಮಾತನಾಡಿಲ್ಲ. ಇದು ಪಾರ್ಟಿಯ ನಿರ್ಣಯ, ಪಕ್ಷದ ನಿರ್ಣಯ. ಅದು ಪಕ್ಷಕ್ಕೆ ಬಿಡ್ತೇನೆ. ಹೈದರಾಬಾದ್ಗೆ ಹೋಗಿದ್ದಾರೆ ಅಂತಿದ್ರು, ಟಿವಿಯಲ್ಲಿ ನೋಡಿದೆ ಅಷ್ಟೇ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. 5 ಜನ ಶಾಸಕರು ಅವರು ಈಗಲ್ಟನ್ ರೆಸಾರ್ಟ್ಗೆ ಬಂದಿದ್ದಾರೆ. ಕರ್ನಾಟಕದ ಸುಳ್ಳು. ಯಾವ ಶಾಸಕರು ಈಗಲ್ಟನ್ ರೆಸಾರ್ಟ್ ಬಂದಿಲ್ಲ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೆ ನಾನು ಹೇಳಿದ್ರೆ ಅದು ಬೇರೆ ವಿಚಾರ, ನಾನು ಖಂಡಿತ ಹೇಳ್ತಿದ್ದೆ. ಯಾರು ನನಗೆ ಯಾವ ಈಗಲ್ಟನ್ ಮುಚ್ಚಿದೆ, ರಿಪೇರಿನ ಆಗ್ತಾಯಿದೆ ಅಂತ ಅಂತಿದೆ. ಆಮೇಲೆ ಸುಳ್ಳೋದು. ಎಲ್ಲಿ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಕೆಲವರು ಹೈದರಾಬಾದ್ ಹೋಗಿದ್ದಾರೆ ಅಂತ, ಕೆಲವು ಬೆಂಗಳೂರು ಬಂದಿದ್ದಾರೆ ಅಂತ ಟಿವಿಲಿ ನಾನು ನೋಡಿದೆ ಅಷ್ಟೇ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೆ ಪಾರ್ಟಿ ಹೈಕಮಾಂಡ್ ಇನ್ನೇನು ಮಾತಾಡಿದ್ದಾರೆ. ಪಾರ್ಟಿ ಹೈಕಮಾಂಡ್ ಮಾತಾಡಿದ್ರೆ ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ವಾಟ್ ಎವರ್ ಪಾರ್ಟಿ ಸ್ಟ್ಯಾಂಡ್ಸ್, ಟೇಕ್ ಎ ಸ್ಟ್ಯಾಂಡ್. I will avoid it. It is a party decision. So I have left it to the party. I don't know about it. They asked me to go for the campaigning. I have gone for the campaigning. They asked me to go to release the manifesto. I have gone to that is after that. No one is in touch. ತಮಿಳುನಾಡು ಕ್ಷಣ ಕ್ಷಣಕ್ಕೂ ವಾತಾವರಣ ಬದಲಾಗ್ತಿದೆ. ಕೆಲವರು ಸಪೋರ್ಟ್ ಮಾಡ್ತಿದ್ದಾರೆ, ಆಮೇಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೇನು ಅಷ್ಟು ಮಾಹಿತಿ ನನಗೆ ಇಲ್ಲ. ನನಗೆ ಯಾರು ಅದ್ರ ಬಗ್ಗೆ ಮಾತಾಡ್ತಾರೆ. 5 ಜನ ಶಾಸಕರು ಅವರು ಈಗಲ್ಟನ್ ರೆಸಾರ್ಟ್ಗೆ ಬಂದಿದ್ದಾರೆ. ಕರ್ನಾಟಕದ ಸುಳ್ಳು.